ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕ್ಯಾಸೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸುಮಾರು 15.32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಶಾಸಕ ಪಿ ದೇವೇಂದ್ರಪ್ಪನವರು ಭಾನುವಾರ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಹನುಮಂತಪುರ, ಗೊಲ್ಲರಹಟ್ಟಿ, ಚಿಕ್ಕಬಂಟನಹಳ್ಳಿ, ಹಿರೇಬಣ್ಣೆಹಟ್ಟಿ, ಗೋಪಾಳಪುರ, ಗಡಿಮಾಕುಂಟೆ, ಲಕ್ಕಂಪುರ, ಗೌರಿಪುರ, ತಮಲೇಹಳ್ಳಿ, ಕ್ಯಾಸೇನಹಳ್ಳಿ ಸೇರಿದಂತೆ 12 ಗ್ರಾಮಗಳಿಗೆ ಡಾಂಬರ್ ರಸ್ತೆ, ಸಿಸಿ ರಸ್ತೆ, ಚೆಕ್ ಡ್ಯಾಂ, ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಬೆಳ್ಳು ಮಾಡಿ ತೋರಿಸ್ಬೇಡಿ, ನನ್ನನ್ನೇ ನೋಡಿ. ಶಿಕ್ಷಣ ಇರೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಮ್ಮ ಏನು ನನ್ನ ಆತ್ಮೀಯ ಸ್ನೇಹಿತರು ಒಬ್ಬಿ ಕಲೇಶಪ್ಪರ್ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಮಾತಾಡಬೇಕು, ಆ ನಿಟ್ಟಿನಲ್ಲಿ ಮಾಡ್ತೀವಿ. ಇದು ದೊಡ್ಡ ಊರು. ನಾನು ನಿಮಗೊಂದು ಕಿವಿ ಮಾತನ್ನು ಹೇಳ್ತೀನಿ. ಈಗ ತಾನೇ 4 ಜನ ಮಕ್ಕಳು ಅಯ್ಯಮ್ಮನ ವಿಚಾರ ಮಾಡಿ ಏನೇನು ಮಾಡ್ತಾರಂತ. ಹಾಗಾಗಿ ನಂತರ ಕ್ಯಾಸೇನಹಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಮಾತನಾಡಿದ ಅವರು, ಅಭಿವೃದ್ಧಿ ಪರ್ವ ಪ್ರಾರಂಭವಾಗಿದ್ದು ತೊರೆ ಸಾಲಿನ ಭಾಗದಲ್ಲಿ ಕಳೆದ 2 ದಿನಗಳ ಹಿಂದೆ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಕ್ಯಾಸೇನಹಳ್ಳಿ ಭಾಗದಲ್ಲಿ 15 ಕೋಟಿ 34 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ನಾನು ಮಾತನಾಡುವ ಶಾಸಕನಲ್ಲ, ನಾನು ಮಾಡಿರುವ ಕೆಲಸಗಳೇ ಮಾತನಾಡುತ್ತವೆ. ವಿರೋಧ ಪಕ್ಷದವರು ಅಭಿವೃದ್ಧಿ ಅಲೆಯನ್ನು ಕಂಡು ಮಂಕಾಗಿ ಹೋಗಿದ್ದಾರೆ ಎಂದರು. ಇದಕ್ಕೂ ಮುನ್ನ ತಮಲೇಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಸಮಾಜದ ಮೇಲಿರುವ ಕಪ್ಪು ಚುಕ್ಕಿ ಹೋಗಬೇಕಾದರೆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಿಸಿ ಎಂದರು. ಗ್ರಾಮಕ್ಕೆ 50 ಲಕ್ಷ ಅನುದಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಕೆರೆ ಅಭಿವೃದ್ಧಿ ಮಾಡಲಾಗುವುದು ಮತ್ತು ಭೋಜನಾಲಯ ನಿರ್ಮಾಣಕ್ಕೆ ಅನುದಾನ ನೀಡಲಾಗುವುದು ಎಂದು ಹೇಳಿದರು. 16.30 ಕೋಟಿ ಕಾಮಗಾರಿ ಭೂಮಿ ಪೂಜೆ ಉದ್ಘಾಟನೆ ಕಾಮಗಾರಿಗಳನ್ನು ಪೂರೈಸಿ ಈ ದಿನ 12 ಕಡೆ ವಿವಿಧ ಕಾಮಗಾರಿಗಳು ಉದ್ಘಾಟನೆ, ಭೂಮಿ ಪೂಜೆ, ಶಂಕುಸ್ಥಾಪನೆ ಈ ರೀತಿಯಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಇವತ್ತು ಮಾಡಿ 2 ಕಾಮಗಾರಿಗಳ ಮೊತ್ತ 15.32 ಕೋಟಿ. ಇಲಾಖೆಗಳು ಹೇಳ್ಬೇಕು ಅಂತ ಹೇಳಿದ್ರೆ PRD ಇರ್ಬೋದು, ಲ್ಯಾಂಡ್ ಆರ್ಮಿ ಇರ್ಬೋದು ಮತ್ತು ವಿಶ್ವೇಶ್ವರಯ್ಯ ಜಲ ನಿಗಮ, ಕರ್ನಾಟಕ ಜಲ ನಿಗಮ, ಈ ಎಲ್ಲ ಇಲಾಖೆಗಳ ಸಂಬಂಧಪಟ್ಟ ಒಂದು ಕಾಮಗಾರಿ ನಡೆದು ಇಲ್ಲಿ ಬಂದಿದೆ. ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. 50-60 ಸಾವಿರ ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇದೆ. ಸಿದ್ದರಾಮಯ್ಯನವರು ಈ ಬರೀ ಗ್ಯಾರಂಟಿಯನ್ನ ಕೊಡೋದಕ್ಕೆ ಹಣ ಇಲ್ಲ, ಇನ್ನು ಅಭಿವೃದ್ಧಿ ಎಲ್ಲಿ ಅನ್ನಂತ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಆದರೆ ಇವತ್ತು ನಾವು ಬರೀ ಮಾತನಾಡ್ತಿಲ್ಲ, ನಾವು ಮಾಡಿದ ಕೆಲಸಗಳು ಮಾತನಾಡ್ತಾವೆ. ಇದಕ್ಕೆ ಇನ್ನೊಂದು ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಇಲ್ಲಿಗೆ 3 ವರ್ಷಗಳು ಕಳೆದಿದೆ. ಹಾಗಾದ್ರೆ ಗ್ಯಾರಂಟಿಗಳು ಜನರ ಕಲ್ಯಾಣಕ್ಕಲ್ವಾ?
ಅನ್ನ, ಆಹಾರ, ಶಿಕ್ಷಣ, ಆರೋಗ್ಯ, ಬೆಳಕು, ಸಾರಿಗೆ, ಇದಕ್ಕೆ ಎಂತ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆ. ಇದನ್ನ ಟೀಕೆ ಮತ್ತು ವಿರೋಧ ಮಾಡಂತ ನಾನು ಪ್ರಶ್ನೆ ಮಾಡ್ತೇನೆ. ಯಾವುದೇ ಮಧ್ಯವರ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಜನ ಆಶೀರ್ವಾದವನ್ನು ಮಾಡಿದ್ರು. ಕೊಟ್ಟ ಮಾತಿನಂತೆ ನಾವು ಇವತ್ತು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೇವಲ ನಾನು ಮೊದಲ ಶಾಸಕನಾಗಿ 3 ವರ್ಷದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ. ಉದ್ಘಟ್ಟ ಬ್ರಿಡ್ಜ್ ನೋಡಿದ್ರ ಸ್ವಾಮಿ? ಆದ್ಮೇಲೆ ಜರಿಗೆ ಹಳ್ಳಕ್ಕೆ ಬಿಡ್ಸ್ಕದ್ ಬ್ಯಾರೇಜ್, ಬಿಳ್ಚೋಡ್ ಬ್ರಿಡ್ಜ್, ಅದಾದ್ಮೇಲೆ ರಸ್ತೆ ಅಗಲೀಕರಣ, ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಕೆಲಸಗಳಾಗಿದವಲ್ಲ. ಇದು ನಮ್ಮ ಪಕ್ಷದ ಸಾಧನೆ ಅಲ್ವಾ? ಜನಕ್ಕೆ ಕೊಟ್ಟ ರೀತಿ ನಾವು ನಡ್ಕೊಂಡದವೋ ಇಲ್ವಾ? ಕೆಲಸ ಮಾಡ್ತದವೋ ಇಲ್ವಾ? ನಾವು ಮಾತನಾಡೋ ಶಾಸಕ ಅಲ್ಲ, ಕೆಲಸ ಮಾಡೋ ಶಾಸಕ. ಹಾಗಾಗಿ ಇನ್ನೂ 2 ವರ್ಷ ಬಾಕಿ ಇದೆ. ಮೊದಲೇ ಶಾಸಕನಾಗಿ ಇಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ನಿಮ್ಮೆಲ್ಲರ ಕಲ್ಯಾಣದ ಕೆಲಸವನ್ನ ನಾವು ಮಾಡ್ತದ್ವಿ. ಯಾಕಾಗಿ ಇಂಥ ಒಂದು ಕೆಲಸ ನಿಜವಾಗ್ಲೂ ಹನುಮಂತಾಪುರ, ಗೊಲ್ರಟ್ಟಿ, ಕಮಲೇಹಳ್ಳಿ, ಗೌಡಗೊಂಡನಹಳ್ಳಿ, ಚಿಕ್ಕಬಂಟನಹಳ್ಳಿ, ಹಿರೇಬನ್ನಟ್ಟಿ, ವೆಂಕಟೇಶ್ವರ, ಚಿಕ್ಕಬಂಟನಹಳ್ಳಿ, ಗೋಪಾಲಾಪುರ, ಗಡಿಮಾಕುಂಟೆ, ಹೀಗೆ 12 ಕಡೆ ಕಾಮಗಾರಿ ಇದ್ರೂ ನಾವು ಎಲ್ಲ ಕಡೆ ಹೋಗಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಲಕ್ಕಂಪುರ, ಗೌರಿಪುರ, ಕೇಸನಹಳ್ಳಿ, ಇದು ನಮಗೆ ಅದೆಷ್ಟು ಸಂತೋಷ ತಂದು ಕೊಡ್ತದೆ ಅಂದ್ರೆ, ನಿಜವಾಗ್ಲೂ ಜನರ ಪರ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ, ಬಡವರ ಸರ್ಕಾರ ಅನ್ನೋ ಮಾತನ್ನ ಹೇಳಕ್ಕೆ ಬಯಸಿ ವಿರೋಧ ಪಕ್ಷ ಇಲ್ಲದ ಸಲ್ಲದ ಮಾತುಗಳನ್ನ ಆಡ್ತಾರೆ. ನೀವೆಲ್ಲ ನೋಡಿದಿರಿ, ಒಬ್ಬ ಗವರ್ನರ್ ರಾಷ್ಟ್ರಗೀತೆಯನ್ನ ಹಾಡೇಳುವಷ್ಟು ಸಮಯ ಇಲ್ವೋ ಅವರಿಗೆ? ಇನ್ನು ಬೇರೆ ಬೇಡ, ನಾವು ನಮ್ಮ ಪಕ್ಷದ ಮಾತಾಡ್ತಾರೆ, ಅವ್ರ ಪಕ್ಷದ, ಅದು ಬಿಟ್ಟು ಹಾಕ್ಬಿಡಿ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ನ್ಯಾಷನಲ್ ಆಂಥಮ್, ರಾಷ್ಟ್ರ ಗೀತೆ, ರಾಷ್ಟ್ರ ಧ್ವಜ, ರಾಷ್ಟ್ರ ಲಾಂಛನವನ್ನ ಗೌರವಿಸಬೇಕಾಗ್ತದೆ. ದೇಶಕ್ಕೆ ಗಂಡಾಂತರ ಬಂದ್ರೆ ಪ್ರಾಣ ಕೊಟ್ಟು ನಾವು ಉಳಿಸಬೇಕಾಗ್ತದೆ. ಅದಾದಾಗ ಮಾತ್ರ ನಮ್ಮ ಸ್ವತಂತ್ರವನ್ನು ಪಡೆಯೋದಕ್ಕೆ ಈ ದೇಶದ ನಾಯಕರು ಪ್ರಾಣ ಬಲಿದಾನವನ್ನಾಗ್ತವೆ, ತ್ಯಾಗ ಮಾಡ್ತಾರೆ. ಅದನ್ನ ಇಷ್ಟು ಕಷ್ಟಪಟ್ಟು ಗಳಿಸ್ಕೊಂಡಂತ ಸ್ವತಂತ್ರ ಉಳಿಬೇಕಾದ್ರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕು. ಹಾಗಾಗಿ ನಮಗೆ, ನಾನು ಹಿಂದಿನ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ, ಪ್ರಥಮ ಬಾರಿ ಶಾಸಕರಾದಂತರು ನಾವು ಒಬ್ರು ಆಡಿದ್ರೆ ಆಡಿಲ್ಲ, ಆಡಿದ್ರಂತ ತಿಳ್ಕೊಡ್ರಿ ಅಂತ ಹೇಳ್ತಾರೆ. ಒಬ್ಬ ಗವರ್ನರ್ಗೆ ರಾಷ್ಟ್ರಗೀತೆಯನ್ನ ಆಡದಕ್ಕೆ ಸಮಯ ಇಲ್ವಾ? ಉದ್ಯೋಗ ಖಾತ್ರಿ ಯಾರ ಹೆಸರಿನಲ್ಲಿತ್ತು? ಮಹಾತ್ಮ ಗಾಂಧೀಜಿ ಅವರ ಹೆಸರಿಗಿತ್ತು. ಅಂತ ಮಹಾತ್ಮರಿಗಿಂತ ಇನ್ನೊಬ್ರು ಯಾರಾದ್ರೂ ಬೇಕಾ? ಯಾವ ತಾಯಿ ಇವತ್ತು ಬಂಧನದಲ್ಲಿದ್ದಾಳೋ ಅವಳ ಬಿಡುಗಡೆಗೋಸ್ಕರ ನಾನು ಮಾನ ಮುಚ್ಚಕ್ಕೊಂದು ತುಂಡು ಬಟ್ಟೆ ಇಟ್ಕೊಳ್ತೀನಿ ಹೊರತು ಅಂತ ಹೇಳಿ ಬರೀ ಮೈಯಲ್ಲಿ ಇರೋಂಥದ್ದು ತಾವೆಲ್ಲ ನೋಡಿದೆ. ಅಂತ ರಾಮ ರಾಜ್ಯದ ಪರಿಕಲ್ಪನೆಯನ್ನು ಕಂಡಿದ್ದು ಗಾಂಧೀಜಿಯವರು. ಅಂತವರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯೋಗ ಖಾತ್ರಿಯನ್ನು ತೆಗೆದು 100 ಯೋಜನೆ ಹೊಸ ತರಲಿ, 100 ಹೆಸರು ಇಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಗಾಂಧೀಜಿ ತೆಗಿತಾರೆ ಅಂತ ಹೇಳಿದ್ರೆ
ಸಂವಿಧಾನವನ್ನು ಸುಟ್ಟಾಕ್ತಾರಂತ ಹೇಳಿದ್ರೆ ಎಲ್ಲಿದೆ ನಿಮಗೆ ಸ್ವತಂತ್ರ? ಹಾಗಾಗಿ ಗಾಂಧೀಜಿಯವ್ರನ್ನ ಈ ದೇಶದ ಪಿತಾಮಹ, ಈ ದೇಶದ ತಂದೆ, ಬಾಪು ಅಂತ ಕರೆದ್ರು. ಹಾಗಾಗಿ ಯಾರು ಏನೇ ಮಾಡಿದ್ರು ಜನದ ಅಲ್ಲಿರ್ತಕ್ಕಂಥದನ್ನ ಯೋಜನೆ ತೆಗಿಬೋದು ವಿನಃ ಪ್ರತಿಯೊಬ್ಬ 140 ಕೋಟಿ ಭಾರತೀಯರ ಹೃದಯದಲ್ಲಿರ್ತಕ್ಕಂಥ ಗಾಂಧಿಯನ್ನು ತೆಗೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದಿದೆ, ಬಹಳ ಸಂತೋಷ. ಹಾಗಾಗಿ ಬಹಳ ಇವತ್ತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಶಂಶೀರ್ ಅಹಮದ್, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಯ ಎಡಬ್ಲ್ಯೂ ಅಫ್ರೀನ್, ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಮಹೇಶ್ವರಪ್ಪ, ಮುಖಂಡರಾದ ಅಶ್ವಿನಿ ಚೌನಮ್ಮ, ಗುರುಮೂರ್ತಿ, ಹನುಮಂತಪ್ಪ, ಓಬಯ್ಯ, ಗೌಡ್ರು ಅಜ್ಜಪ್ಪ, ನಾಗರಾಜ್, ಕೆಟಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಎಇಇಡಬ್ಲ್ಯೂ ಶಿವಮೂರ್ತಿ, ಸಣ್ಣ ಸೂರಜ್ಜ, ಖಲೀಲ್ ಸಾಬ್, ಪಲ್ಲಗಟ್ಟೆ ಶೇಖರಪ್ಪ, ಸೋಮಣ್ಣ, ಶಾಸಕರ ಆಪ್ತ ಸಹಾಯಕ ಮಧುಕುಮಾರ್, ಮೊಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರಿದ್ದರು.